ಶಿವಮೊಗ್ಗಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರ ಆಗಮನ ಆಗ್ತಾ ಇದೆ. ಚುನಾವಣೆ ಘೋಷಣೆಯಾದ ನಂತರ ಮೊದಲ ಬಾರಿಗೆ ರಾಜ್ಯಕ್ಕೆ ಪ್ರಧಾನಿ ಮೋದಿ ಅವರು ಆಗಮಿಸಿದ್ದಾರೆ. ಮೊನ್ನೆ ಕಲಬುರಗಿಗೆ ಬಂದಿದ್ದರು, ಇವತ್ತು ಆಗಲೇ ಮಲೆನಾಡಿಗೆ ಆಗಮನವಾಗ್ತಾ ಇದೆ. ಮೋದಿ ಅವರನ್ನ ಕಣ್ತುಂಬಿಕೊಳ್ಳಬೇಕು ಅಂತ ಲಕ್ಷಾಂತರ ಕಾರ್ಯಕರ್ತರು ಈಗಾಗಲೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತೆ 4 ಲೋಕಸಭಾ ಕ್ಷೇತ್ರಗಳ ಕ್ಯಾಂಡಿಡೇಟ್ಸ್ ಎಲ್ಲರೂ ಕೂಡ ಈಗ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. 2 ಗಂಟೆ 50 ನಿಮಿಷಕ್ಕೆ ಸೋಗಾನೆ ಏರ್ಪೋರ್ಟ್ಗೆ ವಿಮಾನ ಬಂದಿಳಿಯುತ್ತೆ. ಅಲ್ಲಿಂದ 16 ಕಿಲೋಮೀಟರ್ ಅಂದರೆ 20 ನಿಮಿಷ ಬೇಕಾಗುತ್ತೆ ಅವರು ವೇದಿಕೆಯ ಬಳಿಗೆ ಬರೋದಕ್ಕೆ. ಅದಕ್ಕೋಸ್ಕರ ಎಲ್ಲ ತಯಾರಿಗಳು ಕೂಡ ಬಹಳ ಜೋರಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾರಾಯಣಗೌಡ ಅವರಿಂದ ಪಡೆಯೋಣ. ಎಸ್ ನಾರಾಯಣಗೌಡ, ತಾವು ಕಂಡಂತೆ ಈಗ ಶಿವಮೊಗ್ಗದಲ್ಲಿ ಮೋದಿಯವರ ಸ್ವಾಗತ, ಮೋದಿಯವರ ಆಗಮನಕ್ಕೆ ಯಾವ ರೀತಿ ತಯಾರಿಗಳಾಗ್ತಾ ಇದೆ? ಅರವಿಂದ್, ಅಂತಂದ್ರೆ ಏನು ಕಳೆದ 1.5 ವರ್ಷಗಳ ಅವಧಿಯಲ್ಲಿ ನರೇಂದ್ರ ಮೋದಿ ಅವರು ಶಿವಮೊಗ್ಗ ಜಿಲ್ಲೆಗೆ ಭೇಟಿ ಕೊಡ್ತಿರೋದು ಇದು 3ನೇ ಬಾರಿ. ಒಂದು ಏರ್ಪೋರ್ಟ್ ಉದ್ಘಾಟನೆಗೆ ಕೂಡ ಬಂದಿರುವಂಥದ್ದು, ಮತ್ತೆ MLA ಎಲೆಕ್ಷನ್, ಈಗ MP ಎಲೆಕ್ಷನ್ ಆಗಿರೋದು. ಈಗಲೂ ಕೂಡ ಅವರು ಶಿವಮೊಗ್ಗಕ್ಕೆ ಬರ್ತಾ ಇರುವಂಥದ್ದು. ಅಂದ್ರೆ ಬೆಳಗಿನೂ ಕೂಡ ಇಡೀ ನಗರದಾದ್ಯಂತ ಒಂದು ಮದುವೆ ಮನೆಯ ಟೈಪ್ ಎಲ್ಲರೂ ಕೂಡ ಒಂದು ರೀತಿ ಸಂತೋಷದಿಂದ ಇರುವಂಥವ್ರು. ಯಾಕೆಂತಂದ್ರೆ ಇಡೀ ಜಗತ್ತು ಮೆಚ್ಚಿರುವಂತಹ ನಾಯಕರ ಇವತ್ತು ನಮ್ಮ ಊರಿಗೆ ಬರ್ತಾರೆ, ಅವರನ್ನು ನಾವು ಕಣ್ತುಂಬಿಕೊಳ್ಳೋಣ ಅಂತ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಚಿಕ್ಕಮಗಳೂರು ನಗರದ ಬಹುತೇಕ ರಸ್ತೆಗಳಲ್ಲೂ ಕೂಡ ಇವತ್ತು ಮೋದಿ ಅವರದೇ ಒಂದು ಮಾತಾಗಿದ್ದಂಥದ್ದು. ಹಾಗಾಗಿ ಸಾಕಷ್ಟು ಜನಸಾಮಾನ್ಯ ಸುಮಾರು 2 ಲಕ್ಷಕ್ಕೂ ಅಧಿಕ ಮೋದಿ ಅಭಿಮಾನಿಗಳು ಇವತ್ತು ಒಂದು ಸಭೆಗೆ ಸೇರೋದ್ರಿಂದ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಅಷ್ಟೇ ಒಂದು ಸನ್ನದ್ಧವಾಗಿರುವಂಥದ್ದು. ಇಡೀ ನಗರದಾದ್ಯಂತ ಸುಮಾರು 2,500 ಸಾವಿರಕ್ಕೂ ಅಧಿಕ ಪೊಲೀಸರು ಇವತ್ತು ಶಿವಮೊಗ್ಗ ನಗರದಲ್ಲಿ ಬಂದೋಬಸ್ತ್ ಕಲ್ಪಿಸಿರುವಂಥದ್ದು. ನಾನು ಈಗಿರುವಂಥ ಜಾಗನೂ ಕೂಡ ಅರವಿಂದ್, ನಾನು ಏರ್ಪೋರ್ಟ್ ಮುಂಭಾಗದಲ್ಲೇ ಇದ್ದೀನಿ, ನೋಡ್ಬೋದು. ಏರ್ಪೋರ್ಟ್ನ ಮುಂಭಾಗದಲ್ಲೂ ಕೂಡ ಪೊಲೀಸರು ಅತಿ ಹೆಚ್ಚಾಗಿ ಒಂದು ಬಂದೋಬಸ್ತ್ ಕಲ್ಪಿಸಿರುವಂಥದ್ದು. ಯಾಕೆಂತಂದ್ರೆ ಮೋದಿಯವರು ಇದೇ ಮಾರ್ಗದಲ್ಲಿ ಬಂದು ಸುಮಾರು 16 ಕಿಲೋಮೀಟರ್ಸ್ ಆಗಿ ಅವರು ಸ್ಟೇಜ್ಗೆ ಅಂದರೆ ಅಲ್ಲಮ್ಮ ಪ್ರಭು ಫ್ರೀಡಂ ಪಾರ್ಕಿಗೆ ಹೋಗುವಂಥದ್ದು. ಹಾಗಾಗಿ ಇಲ್ಲೂ ಕೂಡ ಯಥೇಚ್ಛವಾಗಿ ಒಂದು ಬಂದೋಬಸ್ತ್ ಮಾಡಿರುವಂಥದ್ದು. ಸುಮಾರು 2 KSRP ತುಕಡಿಗಳನ್ನ ಏನು ಸೋಗಾನೆ ಏರ್ಪೋರ್ಟ್ ಮುಂಭಾಗದಲ್ಲಿ 2 KSRP ತುಕಡಿಗಳು ಕೂಡ ನಿಯೋಜನೆ ಮಾಡಿರುವಂಥದ್ದು ನಾವು ನೋಡ್ಬೋದು. ಸುಮಾರು 100ಕ್ಕೂ ಹೆಚ್ಚು ಪೊಲೀಸರು ಈಗಾಗಲೇ ಸೋಗಾನೆ ಏರ್ಪೋರ್ಟ್ ಮುಂಭಾಗದಲ್ಲಿ ಬಂದೋಬಸ್ತ್ ಕಲ್ಪಿಸಿರುವಂಥದ್ದು. ಯಾಕೆಂತಂದ್ರೆ ಸದಾ ವಾಹನಗಳು ಓಡಾಡುವಂಥ ಈ ಒಂದು ಮಾರ್ಗ ಆಗಿರೋದ್ರಿಂದ ವಾಹನ ಸವಾರರು ಕೂಡ ಮೋದಿ ಬರ್ತಾರೆ ಅಂತ ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸ್ಕೊಳ್ಳೋದು ಕೂಡ ಬೇಡ, ಮತ್ತೆ ಎಲ್ಲೆಂದರಲ್ಲಿ ವಾಹನಗಳನ್ನು ನಿಲ್ಲಿಸಿ ಅವರು ರಸ್ತೆ ಬದಿಯಲ್ಲಿ ನಿಲ್ಲೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸುಮಾರು ಅರ್ಧ ಕಿಲೋಮೀಟರ್ಗೆ 2-3 ಜನ ಪೊಲೀಸರಂತೆ ಇಲ್ಲಿಂದ ಸುಮಾರು 16 ಕಿಲೋಮೀಟರ್ ಅಷ್ಟು ದೂರನೂ ಕೂಡ ಪ್ರತಿಯೊಂದು ಏನು ನಗರ ಪ್ರದೇಶ ಆಗಿರೋದ್ರಿಂದ ರಸ್ತೆಯ ಬೇರೆ ಬೇರೆ ಏರಿಯಾಗಳಿಗೆ ಹೋಗುವಂಥ ಮಾರ್ಗ ಏನಿರುತ್ತೆ ಆ ಮಾರ್ಗದಲ್ಲೂ ಕೂಡ ಈಗಾಗಲೇ ಪೊಲೀಸರು ಸಂಪೂರ್ಣ ಬ್ಯಾರಿಕೇಡ್ಗಳನ್ನು ಹಾಕಿ ಯಾರೊಬ್ಬರು ಕೂಡ ರಸ್ತೆಗೆ ಬರದಂತೆ ಅಂದರೆ ರಸ್ತೆಯ ಒಂದು ಬದಿಯಲ್ಲಿ ನಿಂತು ಮೋದಿ ಅವರನ್ನ ನೋಡೋಕ್ಕೂ ಕೂಡ ಒಂದು ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಆದರೆ ಇವತ್ತು ನರೇಂದ್ರ ಮೋದಿ ಅವರು ಇನ್ನು ಶಿವಮೊಗ್ಗ ನಗರಕ್ಕೆ ಆಗಮಿಸ್ತಿರೋದ್ರಿಂದ ಇಡೀ ಜಿಲ್ಲಾ ಅಂದರೆ ಶಿವಮೊಗ್ಗ ನಗರಾದ್ಯಂತ 2,500ಕ್ಕೂ ಅಧಿಕ ಪೊಲೀಸರು ಒಂದು ಹೈ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು. ಅರವಿಂದ್, ಓಕೆ ನಾರಾಯಣಗೌಡ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಇದು ಏರ್ಪೋರ್ಟ್ ಇಂದ ಹಿಡಿದು ಕಾರ್ಯಕ್ರಮ ನಡೆಯುವ ವೇದಿಕೆಯ ತನಕ ನನ್ನ 4 ಜನ ಸಹೋದ್ಯೋಗಿಗಳು ಶಿವಮೊಗ್ಗದಲ್ಲಿ ಅಲ್ಲಿನ ಅಪ್ಡೇಟ್ಸ್ ಅನ್ನ ಇವಾಗ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಹೊತ್ತು ಆಗಮನಕ್ಕೆ ಕಾತುರದಿಂದ ಜನ ಕಾಯ್ತಾ ಇದ್ದಾರೆ. ಎಷ್ಟೊತ್ತಿಗೆ ಮೋದಿ ಅವರು ಬರ್ತಾರೋ, ಎಷ್ಟೊತ್ತಿಗೆ ಮೋದಿ ಅವ್ರನ್ನ ನಾವು ನೋಡ್ತೀವೋ, ಎಷ್ಟೊತ್ತಿಗೆ ಅವ್ರ ಮಾತನ್ನ ಕೇಳ್ತೀವೋ ಅಂತ. ಮತ್ತೊಮ್ಮೆ ಮೋದಿ ಅವರನ್ನ ಪ್ರಧಾನಿ ಮಾಡಬೇಕು ಅಂತ ಪಣ ತೊಟ್ಟಿರ್ತಕ್ಕಂಥ ಜನ ಅಂದರೆ BJP ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಅಲ್ಲಿ ಬಂದು ಸೇರಿದ್ದಾರೆ.